ಪಶು ಆಸ್ಪತ್ರೆ ಮುಚ್ಚಿ ಮೌಲಾನಾ ಶಾಲೆಗೆ ಸರ್ಕಾರ ಸ್ಕೆಚ್ ಹಾಕಿದೆ. ಆಸ್ಪತ್ರೆ ಉಳಿವಿಗಾಗಿ ಪ್ರಮೋದ್ ಮುತಾಲಿಕ್ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ. ಪಶು ಆಸ್ಪತ್ರೆ ಮುಚ್ಚಿ ಮೌಲಾನಾ ಶಾಲೆಗೆ ಈಗಾಗಲೇ ಸರ್ಕಾರ ಸ್ಕೆಚ್ ಹಾಕಿರುವಂತಹ ವಿಚಾರ. ಸರ್ಕಾರದ ನಡೆ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶಗೊಂಡಿವೆ. ಈ ಬಗ್ಗೆ ಮೊದಲು ಸುದ್ದಿ ಮಾಡಿದ್ದೆ ನಿಮ್ಮ ಪವರ್ ಟಿವಿ ವರದಿ ಬೆನ್ನಲ್ಲೇ ಆಸ್ಪತ್ರೆ ಉಳಿವಿಗಾಗಿ ಕ್ಯಾಂಪೇನ್ ನಡೆಸಲಾಗ್ತಾ ಇದೆ. ಪ್ರಮೋದ್ ಮುತಾಲಿಕ್ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಮರಾಜಪೇಟೆ ಪಶು ಆಸ್ಪತ್ರೆಗೆ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬಳಿಕ ಸಚಿವ ಜಮೀರ್ ಅಹಮದ್ ಹಾಗೂ ಸರ್ಕಾರದ ವಿರುದ್ಧ ದೂರು ಸಲ್ಲಿಕೆ ಮಾಡಲಾಗುತ್ತೆ. ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಸಲ್ಲಿಸಲಾಗುತ್ತೆ. ದೂರು ಸಲ್ಲಿಸಲು ಹಿಂದೂ ಸಂಘಟನೆಗಳು ಮುಂದಾಗಿವೆ. ಪಶು ಆಸ್ಪತ್ರೆಯನ್ನ ಮುಚ್ಚಿ ಆ ಜಾಗದಲ್ಲಿ ಮೌಲಾನಾ ಶಾಲೆಯನ್ನ ನಿರ್ಮಾಣ ಮಾಡಬೇಕು. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನ ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು ಎಂಬಂತಹ ಬೇಡಿಕೆಗೆ ಸರ್ಕಾರ ಅಸ್ತು ಎಂದಿರೋದು. ಜಮೀರ್ ಅಹಮದ್ ಅವರ ಬೇಡಿಕೆ ಇದು. ಇದಕ್ಕೆ ಸರ್ಕಾರ ಅಸ್ತು ಎಂದಿದೆ. ಈ ಸುದ್ದಿಯನ್ನ ಮೊದಲು ಬಿತ್ತರಿಸಿದ್ದೆ ನಿಮ್ಮ ಪವರ್ ಟಿವಿ. ಈಗ ಅಭಿಯಾನವನ್ನ ಕೈಗೊಂಡಿದ್ದಾರೆ ಹಿಂದೂ ಸಂಘಟನೆಗಳ ಮುಖಂಡರು. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಪಶು ಆಸ್ಪತ್ರೆಯನ್ನ ಮುಚ್ಚಿ ಅಲ್ಲಿ ಮೌಲಾನಾ ಶಾಲೆಯನ್ನ ಆರಂಭ ಮಾಡುವಂತಹ ನಿಟ್ಟಿನಲ್ಲಿ ಏನೇನೆಲ್ಲ ಪ್ರಯತ್ನಗಳು ನಡೀತಾ ಇತ್ತು, ಆ ಪ್ರಯತ್ನಕ್ಕೆ ಈಗ ಒಂದು ಅಭಿಯಾನದ ಮೂಲಕ ಪೆಟ್ಟು ಕೊಡುವಂತಹ ನಿರ್ಧಾರವನ್ನ ಈಗ ಹಲವು ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಮೊದಲ ಹಂತವಾಗಿ ಈಗ ಶ್ರೀರಾಮ ಸೇನೆ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್ ಅವರು ಅಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು. ಸದ್ಯ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ, ಸ್ಥಳದಲ್ಲಿದ್ದೀರಿ, ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ರಜನಿ, ಪ್ರಮುಖವಾಗಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಪಶುಗಳ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಏನು ಪಶು ಆಸ್ಪತ್ರೆಗೆ ಸೇರಿದಂಥ ಜಾಗವನ್ನು ಅಲ್ಪಸಂಖ್ಯಾತರ ಇಲಾಖೆಗೆ ಬಿಟ್ಟುಕೊಡಿ, ನಾವು ಮೌಲಾನಾ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು. ಆ ಪತ್ರಕ್ಕೆ ಸ್ಪಂದಿಸಿದಂಥ ಸರ್ಕಾರ ಪಶು ಆಸ್ಪತ್ರೆಯನ್ನು ಮುಚ್ಚಿ ಇವತ್ತು ಮೌಲಾನಾ ಶಾಲೆಗಳನ್ನು ತೆರೆಯೋದಕ್ಕೆ ಇವತ್ತು ಮುಂದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಹಿಂದೂ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮೊನ್ನೆ ತಾನೇ ಸಂಸದ PC ಮೋಹನ್ ಅವರು ಕೂಡ ಪ್ರತಿಭಟನೆ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಶ್ರೀರಾಮ ಸೇನೆ ಮುಖ್ಯಸ್ಥರಂತ ಪ್ರಮೋದ್ ಮುತಾಲಿಕ್ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಆಸ್ಪತ್ರೆಯನ್ನ ವೀಕ್ಷಣೆ ಕೂಡ ಮಾಡಿದ್ದಾರೆ. ಮತ್ತೆ ಪ್ರಾಣಿ ಪ್ರಿಯರು ಮತ್ತೆ ಪ್ರಾಣಿಯ ಪೋಷಕರ ಜೊತೆ ಕೂಡ ಮಾತಾಡಿದ್ರು, ಮತ್ತೆ ಪಶು ವೈದ್ಯರು ಕೂಡ ಮಾತಾಡಿದ್ರು. ಆದರೆ ಇವತ್ತು ಆಸ್ಪತ್ರೆ ಒಳಗಡೆ ಹೋಗೋದು ಕೂಡ ಅವರಿಗೆ ಅನುಮತಿಯನ್ನು ಕೊಡೋದಕ್ಕೆ ಇವತ್ತು ಪೊಲೀಸರು ಕೂಡ ಎಲ್ಲ ಒಂದು ಕಡೆ ನಿರಾಕರಣೆ ಕೂಡ ಮಾಡ್ತಿದ್ದಾರೆ. ಯಾಕೆಂತಲೂ ಕೂಡ ಗೊತ್ತಿಲ್ಲ. ಇಲ್ಲೇನು ಪ್ರತಿಭಟನೆ ಮಾಡೋದಕ್ಕೆ ಏನು ಬಂದಿಲ್ಲ. ಇದು ಸಾರ್ವಜನಿಕರಿಗೆ ಸೇರಿದಂಥ ಆಸ್ತಿ ಕೂಡ ಹೌದು, ಯಾರು ಬೇಕಾದ್ರೂ ಬರ್ಬೋದು, ವೀಕ್ಷಣೆಯನ್ನು ಕೂಡ ಮಾಡ್ಬೋದು. ಆದರೆ ಇವತ್ತು ಕೇವಲ ಇದು ಒಂದು ಧರ್ಮ ಮತ್ತು ಒಂದು ಜಾತಿಗೆ ಸೀಮಿತವಾದಂಥದ್ದಲ್ಲ. ಎಷ್ಟು ಜನ ಪ್ರಾಣಿ ಪ್ರಿಯರಿದ್ದಾರೋ, ಎಷ್ಟು ಜನ ಪ್ರಾಣಿ ಪೋಷಕರಿದ್ದಾರೋ ಅಂಥವ್ರಿಗೆಲ್ಲರೂ ಕೂಡ ಅನುಕೂಲ ಆಗುವಂಥ ಸ್ಥಳ. ಅದು ಕೂಡ ಇದು ಸರ್ಕಾರಿ ಸ್ವತ್ತಲ್ಲ, ಇಲ್ಲ ಯಾವುದಾದ್ರೂ ಸಂಘ ಸಂಸ್ಥೆದು ಕೂಡ ಅಲ್ಲ. ಆ ದಾನಿಗಳು ಮೂಕ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಬೇಕಂತೇಳ್ಬಿಟ್ಟು ನೂರಾರು ವರ್ಷಗಳ ಹಿಂದೆ ದಾನವಾಗಿ ಕೊಟ್ಟಿದ್ದಂಥ ಆಸ್ಪತ್ರೆ. ಹಾಗಾಗಿ ಈಗ ಮನುಷ್ಯರಿಗೆ ಏನಾದರೂ ಏನು ಕಷ್ಟ ಬಂದರೆ, ಇಲ್ಲ ರೋಗ ರುಜಿನೇ ಬಂದರೆ ಅವರು ಬೇಕಾದಂಥ ವೈದ್ಯರ ಬಳಿ ಹೋಗ್ತಾರೆ, ಚಿಕಿತ್ಸೆಯನ್ನು ಪಡಿತಾರೆ. ಆದರೆ ಮೂಕ ಪ್ರಾಣಿಗಳು ಎಲ್ಲೋಗಬೇಕು, ಅವ್ರಿಗೆ ಏನಾದರೂ ಗೊತ್ತಾದರೆ ಆ ಊಟ ನೀರನ್ನು ಬಿಟ್ಟು ಅವರು ಮಲಗಿರ್ತವೆ. ಅಂಥ ಸಂದರ್ಭದಲ್ಲಿ ಅವನ್ನ ನೇರವಾಗಿ ಪಶು ಆಸ್ಪತ್ರೆ ವೈದ್ಯಾಧಿಕಾರಿಗಳ ಬಳಿ ಅವರು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಆದರೆ ಆ ಮೂಕ ಪ್ರಾಣಿಗಳ ಎಲ್ಲ ಒಂದು ಕಡೆ ಶಾಪಕ್ಕೆ ಇವತ್ತು ಸರ್ಕಾರ ತುತ್ತಾಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಇದೇ ಕಾರಣಕ್ಕಾಗಿ ಆ ಮೌಲಾನಾ ಶಾಲೆಗಳನ್ನು ಇಲ್ಲಿ ಕೇವಲ ಅಲ್ಲ, ಬೇರೆ ಕಡೆ ಕೂಡ ಸಾಕಷ್ಟು ಜಾಗಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ವಕ್ಫ್ ಬೋರ್ಡ್ದು ಸಾವಿರಾರು ಎಕರೆ ಜಾಗ ಇದೆ. ಅಂಥ ಕಡೆ ಮೌಲಾನಾ ಶಾಲೆಗಳನ್ನು ತೆಗೆಯೋದು ಬಿಟ್ಟು ಇವತ್ತು ಇಲ್ಲಿ ಸರ್ಕಾರಿ ಸೇರಿದಂಥ ಪಶು ಆಸ್ಪತ್ರೆಯನ್ನು ಮುಚ್ಚಿ ಮೌಲಾನಾ ಶಾಲೆ ಮಾಡೋದಕ್ಕೆ ಇವತ್ತು ಮುಂದಾಗಿದ್ದಾರೆ. ಅದು ಸಂಬಂಧಪಟ್ಟಂತೆ ಒಂದಷ್ಟು ಜನ ಮುಖಂಡರು ಕೂಡ ಇದ್ದಾರೆ. ಹಿಂದೂ ಸನಾತನ ಧರ್ಮದ ಮುಖಂಡರಾದಂಥ ಭಾಸ್ಕರನವರು ಕೂಡ ಬಂದಿದ್ದಾರೆ. ಮಾಜಿ ಉಪಮೇಯರ್ ಆಗಿದ್ದಂಥ ರಾಮೇಗೌಡರು ಕೂಡ ಬಂದಿದ್ದಾರೆ. ಅವ್ರನ್ನೂ ಕೂಡ ಒಂದಷ್ಟು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಭಾಸ್ಕರನ್ ಸರ್, ಏನು ನಡೀತಿದೆ ಇಲ್ಲಿ? ನೋಡಿ, ಇದು 1936ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರುವಂತಹ ಒಂದು ಪಶುಗಳ ನಿರ್ವಹಣೆ ಮಾಡುವಂಥ ಒಂದು ಆಸ್ಪತ್ರೆ ಇದು. ಇದನ್ನು ಏಕಾಏಕಿ ಚಾಮರಾಜಪೇಟೆ ಡಿವಿಷನಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಜಾಸ್ತಿ ಆಗಿದೆ, 1.25 ಲಕ್ಷಕ್ಕಿಂತ ಜಾಸ್ತಿ ಅಂತ ಹೇಳಿ
ಇದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಮಾಡೋದರಲ್ಲಿ ಇದೇ ಸರ್ಕಾರ ಒಂದು ಅದರ ನಡಾವಳಿನೂ ಸಹ ರೆಡಿಯಾಗಿದೆ. ಈಗ ನಾವು ಇದನ್ನು ವಿರೋಧ ಮಾಡ್ತಿದ್ದೀವಿ. ಯಾಕಂದರೆ ನಮ್ಮ ಕಣ್ಣೆದುರುಗಡೆನೇ ಕಾಣ್ತಾ ಇದೆ ನೋಡಿ, ನೂರಾರು ಪಶುಗಳಿದೆ, ಇಲ್ಲಿ ಹಸುಗಳಿದೆ, ಆ ಕಡೆ ನಾಯಿ ಆಸ್ಪತ್ರೆ ಇದೆ, ಕೋತಿಗಳಿಗೆ ಎಲ್ಲದಕ್ಕೂ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಇದು ಈ ಕ್ಷೇತ್ರದ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ತೋಳ್ಬಲದಿಂದ ತಮ್ಮ ದಬ್ಬಾಳಿಕೆ ಮುಖಾಂತರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಈ ಒಂದು ಆಸ್ಪತ್ರೆಯನ್ನು ತಗೊಂಡು ಅವರು ಅಲ್ಪಸಂಖ್ಯಾತರಿಗೆ ವಿನಿಯೋಗ ಮಾಡೋದರಲ್ಲಿದ್ದಾರೆ. ಇದರ ವಿರುದ್ಧವಾಗಿ ಶ್ರೀರಾಮ್ ಸೇನೆ ಅತ್ಯಂತ ಕಟ್ಟುನಿಟ್ಟಾಗಿ ಕ್ರಮ ತಗೊಳ್ಳುತ್ತೆ ಕೋರ್ಟಲ್ಲಿ ಮತ್ತು ರಾಜ್ಯವ್ಯಾಪಿ ಇದರ ವಿರುದ್ಧ ಹೋರಾಟ ಮಾಡುತ್ತೆ. ಇನ್ನು ಸಂಬಂಧಪಟ್ಟಂತೆ ನೂರಾರು ಹಸುಗಳನ್ನು ಸಾಕ್ತಿರೋಂಥ ಪ್ರಾಣಿ ಪೋಷಕರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ಸ್ಥಳೀಯರು, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಎಷ್ಟು ಹಸುಗಳಿಟ್ಟಿದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಾರೆ? ಕಮ್ಮಿ ಇಲ್ಲ ಒಂದು 45 ವರ್ಷದಿಂದ ಇಲ್ಲಿ ನಮ್ಮ ತಾತನ ಕಾಲದಿಂದನೂ ನಾವು ಹಸ ಕಟ್ಟಿದ್ದೀವಿ ಸರ್. ಇಲ್ಲಿ ಟ್ರೀಟ್ಮೆಂಟ್ಗೆ ಬರೋದು. ಸುತ್ತಮುತ್ತ ಎಲ್ಲಿ ಅಗ್ರಹಾರ, ನಂಜಮ್ಮ ಅಗ್ರಹಾರನ, ಪಾರ್ವತಿಪುರಂದ. ಓಕೆ, ಒಂದೇ ಸೆಕೆಂಡ್ ತಮ್ಮ ಹತ್ರ ಮಾತಾಡ್ತೀನಿ. ಈಗ ಪ್ರಮೋದ್ ಮುತಾಲಿಕರು ಕೂಡ ಆಸ್ಪತ್ರೆ ವೀಕ್ಷಣೆ ಮಾಡಿ ಬಂದಿರೋ, ಅವ್ರ ಜೊತೆ ಕೂಡ ಮಾತಾಡೋಣ. ಸರ್, ಏನು ನಡೀತಿದೆ ಸರ್ ಇಲ್ಲಿ ಕರ್ನಾಟಕದಲ್ಲಿ? ಈಗ ಮೊದಲನೇದಾಗಿ ಚಾಮರಾಜಪೇಟೆ ಈ ಕ್ಷೇತ್ರದಲ್ಲಿ ಜಮೀರ್ ಅಹ್ಮದ್ ಅವರ ಕ್ಷೇತ್ರದಲ್ಲಿರುವಂಥ ಒಂದು ಪಶು ಆಸ್ಪತ್ರೆ, ಇದನ್ನು ವಕ್ಫ್ ಬೋರ್ಡಿಗೆ ಸ್ಥಳಾಂತರಗೊಳಿಸ್ತಾ ಇದ್ದಾರೆ, ಅಂದರೆ ಶಿಫ್ಟ್ ಮಾಡ್ತಾ ಇದ್ದಾರೆ. ವಕ್ಫ್ ಬೋರ್ಡಿಗೆ ಈ ಪೂರ್ತಿ 2 ಎಕರೆ ಜಾಗವನ್ನು ಅವರಿಗೆ ಒಪ್ಪಿಸುವಂಥದ್ದು ಒಂದು ನಿರ್ಣಯವನ್ನು ಮಾಡಿ ಈಗಾಗಲೇ ಸರ್ಕಾರಿ ಆಜ್ಞೆಯನ್ನು ಹೊರಡಿಸಿದ್ದಾರೆ. ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಇದು 100 ವರ್ಷದಕ್ಕಿಂತ ಹೆಚ್ಚಿನ ಕೊಟ್ಟಂಥ ಒಬ್ಬರು ಮುತ್ತೋಜಿರಾವ್ ಸಿಂಧಿಯಾ ಅಂತ ಹೇಳಿ ದಾನ ಮಾಡಿದ ಜಾಗ ಇದು. ಪಶುಗಳಿಗೆ ಮಾತ್ರ ಇದು ಚಿಕಿತ್ಸೆ ಕೊಡಬೇಕು, ಪಶು ಪಕ್ಷಿ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಬೇಕು, ಅವರು ಸಂರಕ್ಷಣೆ ಆಗಬೇಕು, ಅವರ ವೃದ್ಧಿ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲೇ ಕೊಟ್ಟಂಥ ಜಾಗ ಇದು. ಈಗ ಅವ್ರ ಮೊಮ್ಮಕ್ಕಳು ಕೂಡ ಇದ್ದಾರೆ. ಸೊ ಅವರು ಹೇಳ್ತಾರೆ, ಇಲ್ಲ ಹಾಗೇನಾದರೂ ಇದು ಮಾಡಿದರೆ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತನ್ನುವಂಥದ್ದು ಮುತ್ತೋಜಿರಾವ್ ಸಿಂಧಿಯಾ ಅವರ ಮೊಮ್ಮಕ್ಕಳು ಕೂಡ ಹೇಳಿದ್ದಾರೆ. ಸೊ ಈಗ ಮುಖ್ಯವಾಗಿ ಈ ಜಾಗದಲ್ಲಿ ಪ್ರತಿ ನಿತ್ಯ ಸುಮಾರೊಂದು 50ರಿಂದ 60 ಬೇರೆ ಬೇರೆ ಪ್ರಾಣಿಗಳು ಚಿಕಿತ್ಸೆಗೆ ಬರ್ತಾ ಇದ್ದಾವೆ ಹಾಲಿ. ಈಗಾಗಲೇ ಡಾಕ್ಟರ್ ಕಡೆಯಿಂದ ನಾವು ಇನ್ಫಾರ್ಮೇಷನ್ ತೊಗೊಂಡ ಪ್ರಕಾರ ಪ್ರತಿನಿತ್ಯ 50ರಿಂದ 60 ಪಶು ಪ್ರಾಣಿಗಳು ಎಲ್ಲ ಬರ್ತಾ ಇದ್ದಾವೆ. ಸೊ ಚಿಕಿತ್ಸೆ ನಡೀತಾ ಇದೆ, ಎಲ್ಲ ರೀತಿಯ ಔಷಧಿಗಳಿದ್ದಾವೆ, ಸ್ಟಾಫು ಇದೆ. ಸೊ ಎಲ್ಲ ವ್ಯವಸ್ಥಿತವಾಗಿದ್ದಂಥ ಈ ಸುಸಜ್ಜಿತವಾದಂಥ ಈ ಬಿಲ್ಡಿಂಗನ್ನು ಅಥವಾ ಈ ಜಾಗವನ್ನು ಮುಖ್ಯವಾಗಿ ಕಬಳಿಸೋಗೋಸ್ಕರನೇ, ಅತಿಕ್ರಮಣ ಮಾಡೋಗೋಸ್ಕರನೇ ವ್ಯವಸ್ಥಿತವಾಗಿ ಜಮೀರ್ ಅಹ್ಮದ್ ಅವರು ಭಾಳ ದೊಡ್ಡ ಬ್ಲಂಡರ್ ಮಾಡ್ತಾ ಇದ್ದಾರೆ, ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಇದೇ ಮಾದರಿಯಲ್ಲೇ ಈಗಾಗಲೇ ಪ್ರಾಣಿಗಳ ಒಂದು ಸಂಘಟನೆ ಮತ್ತು ಯಲಹಂಕ MLA ಇಬ್ಬರೂ ಸೇರಿ ಹೈಕೋರ್ಟಿಗೆ ಹೋಗಿದ್ದರು. 68 ಪಶು ಆಸ್ಪತ್ರೆಗಳನ್ನು ಊರು ಹೊರಗಡೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಣಯ ತಗೊಂಡಿದ್ದರ ವಿರುದ್ಧ ಹೈಕೋರ್ಟಿಗೆ PIL ಹಾಕಿದರು. ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಜನರ ಆರೋಗ್ಯ ಎಷ್ಟು ಮುಖ್ಯವೋ ಅಷ್ಟೇ ದನಗಳ ಆರೋಗ್ಯನೂ ಮುಖ್ಯ. ಹಾಗಾಗಿ 68 ಪಶು ಆಸ್ಪತ್ರೆಗಳನ್ನು ಹೊರವಲಯದಲ್ಲಿ ತಗೊಂಡು ಹೋಗಬಾರ್ದು, ಈಗ ಎಲ್ಲಿದ್ದಾವೆ ಅಲ್ಲೇ ಇರಬೇಕು ಅಂತೇಳಿ ಹೈಕೋರ್ಟ್ ಭಾಳ ಸ್ಪಷ್ಟವಾದಂಥ ಆರ್ಡರ್ ಇದೆ. ಈಗ ಇದನ್ನು ಇಮ್ಮಿಡಿಯೇಟಾಗಿ ಇದನ್ನು ವಕ್ಫ್ ಬೋರ್ಡಿಗೆ ಕೊಡುವಂಥ ಅವಶ್ಯಕತೆ ಏನಿತ್ತು? ಚಾಲ್ತಿಯಲ್ಲಿದೆ, ಪ್ರಾಣಿಗಳು ಬಂದು ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಇಲ್ಲಿ